ಸಿಹಿ ಬೇಕೆನ್ನುವಾಗ ಒಮ್ಮೆ ಈ ಥರ ಪಾಯಸ ಮಾಡಿ ನೋಡಿ, ತುಂಬ ಚೆಂದ ಆಗುತ್ತದೆ. ಕಡಲೆಸಲೈ ಮತ್ತು ಸಾಗು ಹಾಕಿ ಪಾಯಸ ಮಾಡುವ. ತುರಿ ಪಾಯಸ ಮಾಡಬೇಕಂದ್ರೆ ಈಗ ಕಡಲೆಸಲೈಯನ್ನು ಬೇಯಲಿಕ್ಕೆ ಇಡುವ. ಈಗ ಗ್ಯಾಸ್ ಓಪನ್ ಮಾಡಿ ಕುಕ್ಕರ್ ಇಟ್ಟೆ. ಈಗ ಇನ್ನು ಬೇಯಬೇಕು. ಈಗ ಪಾಯಸಕ್ಕೆ ತೆಂಗಿನ ತುರಿಯನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಕೊಳ್ಳುವ. ರುಬ್ಬಿಕೊಂಡಾಯಿತು. ಈಗ ಅದರ ಹಾಲನ್ನು ತೆಗೆಯುವ. ರುಬ್ಬಿಕೊಂಡ ತೆಂಗಿನ ತುರಿ ಹಾಲನ್ನು ತೆಗೆಯುವ. ಈಗ ಹಾಲನ್ನು ಅಪ್ಪೆಗೆ ಹಾಕಿ ಹಿಂಡುವ. ತೆಂಗಿನ ತುರಿಯ ಹಾಲೆಲ್ಲ ತೆಗೆದಾಯಿತು. ಈಗ ಸಾಗನ್ನು ಹಾಲಿನಲ್ಲಿ ಹಾಕಿದೆ. ಈಗ ಇದು ನೆನೆಯಿತು. ಇದನ್ನು ಗ್ಯಾಸಲ್ಲಿ ಇಟ್ಟು ಬಿಸಿ ಮಾಡಲಿಕ್ಕೆ ಇಡುವ. ಈಗ ಗ್ಯಾಸ್ ಓಪನ್ ಮಾಡಿ ಹಾಲಿನ ಪಾತ್ರವನ್ನು ಗ್ಯಾಸಲ್ಲಿ ಇಟ್ಟೆ. ಈಗ ಇದು ಸ್ವಲ್ಪ ಸಾಗು ಬೇಯಬೇಕು. ಕಡಲೆಸಲೈಯನ್ನು ಕುಕ್ಕರ್ನಲ್ಲಿ ಇಟ್ಟಿದ್ದೆ, ಅದು ಈಗ ಬೇಯಿತು. ಸಾಗು ಬೇಯ್ತಾ ಬಂತು ಸ್ವಲ್ಪ. ಈಗ ಈ ಕಡಲೆಸಲೈಯನ್ನು ಇದಕ್ಕೆ ಹಾಕುವ. ತುಂಬ ಬೇಯಲಿಕ್ಕಂತ ಉಂಟಂತ ನಾವು ಕುಕ್ಕರಲ್ಲಿ ಇಟ್ಟದ್ದು. ಸಾಗೆಲ್ಲ ಬೇಯಿತು. ಈಗ ಹಾಲು ಹಾಕುವ. ಈಗ ಬೆಲ್ಲ ಹಾಕುವ. ಚಮಚದಲ್ಲಿ ಚೆನ್ನಾಗಿ ಗಟ್ಟಿಯಾಗದಾಗೆ ತಿರುಗಿಸ್ತಾ ಇರಬೇಕು, ಇಲ್ಲದೆ ಗಟ್ಟಿ ಆಗ್ತಲ್ಲ. ತೆಳು ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕೂಡ ಹಾಕಬೇಕು ಸ್ವಲ್ಪ. ಇಲ್ಲದೆ ನಾವು ಇವತ್ತು ರವೆ ಸ್ವಲ್ಪ ಹಾಕಿದ್ದೇವೆ, ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿಲ್ಲ. ಇಲ್ಲದಿದ್ದರೆ ಅದು ತೆಳು ಬರುತ್ತೆ. ಚೆನ್ನಾಗಿ ಕುದಿಯುತ್ತಾ ಇದೆ ನೋಡಿ. ಪಾಯಸ ರೆಡಿ ಆಯಿತು. ಕಡಲೆಸಲೈಯ ಪಾಯಸ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಆಯಿತು, ಪಾಯಸ ರೆಡಿ ಆಯಿತು. ಸಿಂಪಲ್ಲಾಗಿ ಮಾಡಿದ ಪಾಯಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.